ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬುಧವಾರದ ಮಾರ್ನಿಂಗ್ ವ್ಲಾಗು. ಬುಧವಾರ ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು, ಹಾಗಾಗಿ ಟಿಫನ್ ಏನೂ ಮಾಡಲಿಲ್ಲ. ಒಂದೇ ಸಲ ಮುದ್ದೆ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹಸಿ ತೊಗರಿಕಾಳು ಮತ್ತು ಖಾರಕ್ಕೆ ಅಂತೇಳಿ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕಿ 2 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಳನ್ನು ಸಹ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ತೊಳೆದಿರ್ತಕ್ಕಂಥ ಅಣ್ಣೆ ಸೊಪ್ಪನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಈ ಥರ ಹಸಿ ಕಾಳನ್ನ ಯೂಸ್ ಮಾಡಿ ಉಪ್ಸಾರು ಮಾಡಿದಾಗ ಹಸಿಮೆಣ್ಸಿನ್ಕಾಯಿ ಖಾರ ಅರೆದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಖಾರನ ರುಬ್ಕೊಳ್ತೀನಿ. ಈಗ ಈ ಸೊಪ್ಪು ಬೇಯೋ ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಖಾರಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಆಗಲೇ ಸ್ವಲ್ಪ ಕಾಳನ್ನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ 1 ಗಡ್ಡೆ ಮತ್ತು ಕಾಳುಮೆಣಸು ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಬೇಯ್ತಿದೆ. ಈಗ ರುಬ್ಕೊಂಡಿರ್ತಕ್ಕಂಥ ಖಾರನ ಎತ್ತಿಟ್ಕೊಂಡು ಇನ್ನು ಸ್ವಲ್ಪ ಖಾರನ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸೊಪ್ಪು ಇನ್ನೊಂದು ಸ್ವಲ್ಪ ಬೇಯಬೇಕು. ಅದು ಬೇಯೋ ಅಷ್ಟರಲ್ಲಿ ಮನೇಲಿ 1-5 ನಾಟಿ ಮೊಟ್ಟೆ ಇತ್ತು, ಅದನ್ನು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಾಟಿ ಮೊಟ್ಟೆ ಮತ್ತು ಇದು ವೈಟ್ ಇರೋದು ಫಾರಮ್ ಮೊಟ್ಟೆ. ಈ ಎರಡಕ್ಕೂ ಕಲರ್ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ, ನಾಟಿ ಮೊಟ್ಟೆಗೂ ಫಾರಮ್ ಮೊಟ್ಟೆಗೂ. 5 ನಾಟಿ ಮೊಟ್ಟೆ ಮತ್ತು 2 ಫಾರಮ್ ಮೊಟ್ಟೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಈರುಳ್ಳಿ ಸಿಪ್ಪೆನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸೊಪ್ಪು ಬೆಂದಿದೆ. ಇದನ್ನು
ಬಸಿತಾ ಇದ್ದೀನಿ. ಅಂದರೆ ಕಾಳನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಮಾಡಿಕೊಂಡು ಕಾಳನ್ನ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಳ್ತೀನಿ. ಕಾಯಿ ಇದ್ದರೆ ತೆಂಗಿನಕಾಯಿ ಅದನ್ನು ಸಹ ಹಾಕ್ಕೋಬೋದು. ಆದರೆ ನಮ್ಮ ಮನೇಲಿ ಕಾಯಿ ಇರಲಿಲ್ಲ, ಹಾಗಾಗಿ ಕಾಯಿ ಹಾಕಿಲ್ಲ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಎಣ್ಣೆ ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಎಣ್ಣೆ. ಮೊದಲಿಗೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೆ, ಈಗ ಈ ಎಣ್ಣೆನ ಅಡುಗೆಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಸ್ಮೆಲ್ಲಂತೂ ನಿಜವಾಗ್ಲೂ ಸೇಮ್ ಕಡಲೆಕಾಯಿ ಥರನೇ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ದಯವಿಟ್ಟು ಆದಷ್ಟು ಎಲ್ಲರೂ ಆಯಿಲ್ನ ಚೇಂಜ್ ಮಾಡಿ. ರೀಫೈಂಡ್ ಆಯಿಲ್ನ ಯೂಸ್ ಮಾಡೋದೇ ಅಂತ ಇಲ್ಲ, ಯೂಸ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಸಾಂಬಾರು, ಮುದ್ದೆ, ಅನ್ನ ಎಲ್ಲ ರೆಡಿಯಾಗಿದೆ. ಹಾಕ್ಕೊಂಡು ತಿಂತಾ ಇರೋದೆ. ಈ ನಾಟಿ ಮೊಟ್ಟೆಗೂ ಫಾರಮ್ ಮೊಟ್ಟೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈ ಫಾರಮ್ ಮೊಟ್ಟೆನ ಮಧ್ಯಕ್ಕೆ ಪೀಸ್ ಮಾಡ್ತಾಯಿದ್ದೀನಿ, ಹಾಗೆಯೇ ನಾಟಿ ಮೊಟ್ಟೆನೂ ಸಹ ಮಧ್ಯಕ್ಕೆ ಪೀಸ್ ಮಾಡ್ತಾಯಿದ್ದೀನಿ. ಒಳಗಡೆ ಭಂಡಾರ ಇರುತ್ತಲ್ಲ, ಅದು ನಾಟಿ ಮೊಟ್ಟೆನಲ್ಲಿ ಎಷ್ಟು ಎಲ್ಲೋ ಆಗಿದೆ ನೋಡಿ. ಮಕ್ಕಳಿಗೂ ಸಹ ಊಟ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ತಿಂದೆ. ಮುದ್ದೆ, ಉಪ್ಸಾರು ಜೊತೆಗೆ ಒಂದು ಮೊಟ್ಟೆ. ಈ ಊಟದ ಮುಂದೆ ಯಾವ ಊಟನೂ ಇಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.